ಶ್ರೀ ನಂಜುಂಡೇಶ್ವರಾಯ ನಮಃ. ಗುಡ್ ಮಾರ್ನಿಂಗ್ ಗಾಯ್ಸ್. ಎಕ್ಸಾಕ್ಟ್ಲಿ 3:53 ಆಯ್ತು. ಸೊ ಇವತ್ತು ದಿನಾಂಕ 8 ಫೆಬ್ರವರಿ 2026. ಎಸ್ ತಮ್ಲೈನ್ ನೋಡಿ ಒಳಗಡೆ ಬಂದಿರ್ತೀರಾ. ನಂಜನ್ ಗೂಡ್ಗೆ ಹೋಗ್ತಾ ಇದೀವಿ. ಯಾಕಂತನೋ ಲೈಕ್ ತಮ್ಲೈನ್ ಎಲ್ಲ ಇಟ್ಟಿರ್ತೀನಿ. ಎಸ್ ಅದೇ ಒಂದು ಕಾರ್ಯಕ್ಕೆ ಹೋಗ್ತಾ ಇದೀವಿ. ಅದ ಫಸ್ಟ್ ಟೈಮ್ ಆಫ್ಟರ್ ತುಂಬಾ ವರ್ಷಗಳ ಬಳಿಕ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನು ಎತ್ತ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಕಾರಣ ಆಕ್ಚುಲಿ BL ಸರ್ಕಲ್ ಅವ್ರಿಗೂ ಅಷ್ಟೇ. ಅಲ್ಲಿಂದ ಗಾಡಿ ಬರ್ತಾ ಇದೆ, ಅದರಲ್ಲೇ ಹೊಡ್ತಾ ಇದೀವಿ. ಫೈನ್ ಪಾರ್ಕ್ ಮಾಡಾಯ್ತು. ನಮ್ಮ ಪಯಣ ಸರ್ಕಲ್ನತ್ತ. TT ವ್ಯಾನ್ ಬಂದಾಯ್ತು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮೂಲಕ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಈಕೆ ಹೆಸರೇ ಲಚ್ಚು, ನಮ್ಮ ಅಕ್ಕ ಮಗಳು. ಇವಳಿಗೆ ಹುಟ್ಟಾಗಿಂದ ತಲೆ ಕೂದಲು ತೆಗ್ದಿರ್ಲಿಲ್ಲ. ಲಚ್ಚು ಅವ್ರ ಅಜ್ಜಿ ಈಗ ಇಲ್ಲ. ಅವರ ಆಸೆಯ ಪ್ರಕಾರ ಹೆಣ್ಮಗು ಹುಟ್ಟಿದ್ರೆ ನಂಜುಂಡೇಶ್ವರದಲ್ಲಿ ತಲೆ ಕೂದಲು ಕೊಡ್ತೀನಿ ಅಂತ ಬೇಡ್ಕೊಂಡಿದ್ರು. ಆ ಒಂದು ಕಾರಣಕ್ಕೆ ತಲೆ ಕೂದಲು ಕೊಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಎಕ್ಸಾಕ್ಟ್ಲಿ 7:45 ಆಯ್ತು. ಮೈಸೂರಲ್ಲಿರುವಾಗ ಐ ಥಿಂಕ್ ಅಲ್ಲಿ ಮೈಸೂರಿಂದ ಇಲ್ಲಿಗೆ 25 ನಿಮಿಷದಲ್ಲಿ ಬಂದ್ಬಿಟ್ರು. ಫೈನ್. ಕಪಿಲಾ ನದಿಯಲ್ಲಿ ಸ್ನಾನ ಆಯಿತು. ಕಪಿಲಾದಲ್ಲಿ ಸ್ನಾನ ಆಯಿತು. ಸೊ ನೆಕ್ಸ್ಟು ನಮ್ಮ ನಂಜುಂಡೇಶ್ವರನ ಹತ್ರ ಹೋಗೋಣವಾ? ಹೇ ರಜನಿ, ಸುಗಾನ
ನಾನು ಅಡಕೋದು. ಸೊ ತಲೆ ಕೂದಲು ಕೊಟ್ಟಾಯ್ತು, ಕಬಿನಿಯಲ್ಲಿ ಒಂದು ಸ್ನಾನನೂ ಮಾಡಾಯ್ತು. ಇನ್ನೇನು ಬನ್ನಿ ನಂಜುಂಡನ್ ನೋಡಕ್ ಹೊರಡೋಣ. ಅದಂಡ ಇದ್ದಂಡ ಅರುಣಾಚಲ ನಾಂದಂಡ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಸೊ ಇದೇ ಒಂದು ಪಾರ್ಕಿಂಗು. ಸೊ ಆ್ಯಕ್ಚುಲಿ ಇದೇ ಒಂದು ಜಾಗದಲ್ಲಿ ನಮ್ಮ ಪೋಲ ನಿಲ್ಲಿಸ್ಬಿಟ್ಟು ಫಸ್ಟ್ ಟೈಮ್ ಪೂಜೆ ಮಾಡಿಸಿದ್ದು. ಪೂಜೆ ಮಾಡಿಸ್ಬಿಟ್ಟು ಹಾಗೆ ಹೋಗಿ ಮುಂದೆ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ರೌಂಡ್ ಹೊಡ್ಕೊಂಡು ಬಂದಿದ್ದು. ಫ್ಲಾಶ್ ಬ್ಯಾಕ್. ಫೈನಲಿ ಎಕ್ಸಾಕ್ಟ್ಲಿ ಇದೇ ಜಾಗ. ಸೊ ಇದೇ ನೋಡಿ ಶ್ರೀ ಕಂಠೇಶ್ವರ ಸ್ವಾಮಿ ದೇವಾಲಯ ಅಂತ. ಆಲ್ಸೋ ಇದನ್ನ ಶ್ರೀ ನಂಜುಂಡೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ. ಹೆಸರಿಗೆ ತಕ್ಕಂಗೆ ನಂಜುಂಡ ಅಂದ್ರೆ ನಂಜನ ಉಂಡವ, ನಥಿಂಗ್ ಬಟ್ ವಿಷಾನ ತಿಂದವ ಅಂತ ಅರ್ಥ. ಎಸ್, ಸಮುದ್ರ ಮಂಥನದ ಪ್ರಕಾರ ಭೂಲೋಕನ ಉಳಿಸ್ಕೊಳ್ಳೋಕೋಸ್ಕರ ಶಿವ ಹಲಹಲ ಅನ್ನೋ ವಿಷಾನ ಕುಡಿತಾನೆ. ಆಗ ಅವನ ಗಂಟ್ಲು ಅಂದ್ರೆ ಕಂಠ ನೀಲಿ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಇದರಿಂದಾನೇ ಶಿವನ ನೀಲಕಂಠ ಅಂತ ಕರೀತಾರೆ. ಇನ್ನು ಈ ಟೆಂಪಲ್ ನ ಹಿಸ್ಟ್ರಿ ಅಂತ ನೋಡೋದಾಗಿದೆ, ಸುಮಾರು 1000 ವರ್ಷ ಹಳೆಯ ಒಂದು ದೇವಸ್ಥಾನ ಆಗಿದೆ. ಕರ್ನಾಟಕದ ನಂಜನಗೂಡಿನಲ್ಲಿರುವ ನಂಜುಂಡೇಶ್ವರ ದೇವಾಲಯನ ಮೂಲತಃ ಗೌತಮ ಋಷಿಯವರು ಸ್ಥಾಪಿಸಿರ್ತಾರೆ. ನಂತರ ಇದನ್ನ ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ರಾಜರು ವಿಸ್ತರಣೆ ಮಾಡ್ತಾರೆ. ಎಂಟ್ರೆನ್ಸ್ ಅಲ್ಲಿ ಇರುವಂತಹ 120 ಅಡಿಯುಳ್ಳ 9 ಮಹಡಿಯ ಗೋಪುರವನ್ನು 1849ರಲ್ಲಿ ಮೈಸೂರು ಒಡೆಯರ್ ರಾಜವಂಶದ 3ನೇ ಕೃಷ್ಣರಾಜ ಒಡೆಯರ ಹೆಂಡತಿಯಾದ ದೇವರಾಜಮ್ಮಣಿ ಅವರು ಕಟ್ಟಿಸಿರ್ತಾರೆ. ಇನ್ನು ರಾಜ ಟಿಪ್ಪು ಸುಲ್ತಾನ ಆಳ್ವಿಕೆ ಟೈಮಲ್ಲಿ ಅವನ ಒಂದು ರಾಜ ಆನೆ ಕೂಡಾಗೋಗುತ್ತೆ. ತನ್ನ ಮಂತ್ರಿ ಶ್ರೀ ಪೂರ್ಣಯ್ಯನ ಸಲಹೆಯಂತೆ ಟಿಪ್ಪು ಆನೆಯನ್ನ 48 ದಿನ ಅದೇ ಒಂದು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿಸ್ತಾನೆ. 48 ದಿನ ಆದ ಮೇಲೆ ಆನೆಗೆ ಮತ್ತೆ ದೃಷ್ಟಿ ಬರುತ್ತೆ. ಸೊ ಇದರಿಂದ ಟಿಪ್ಪು ಸುಲ್ತಾನ್ ಶ್ರೀ ನಂಜುಂಡೇಶ್ವರಂಗೆ ಕೃತಜ್ಞತೆ ಹೇಳುವ ಸಲುವಾಗಿ ಪಚ್ಚೆ ಹಸಿರು ಶಿವಲಿಂಗವನ್ನ ಅರ್ಪಿಸ್ತಾನೆ. ಆಲ್ಸೋ ಶಿವನಿಗೆ ಹಕೀಂ ನಂಜುಂಡ ಅಂತ ಕರೀತಾನೆ. ಇನ್ನು ಹಕೀಂ ನಂಜುಂಡ ಅಂತ ಹೇಳಿದ್ರೆ ನಂಜುಂಡ ಒಬ್ಬ ವೈದ್ಯ ಅಂತ ಅರ್ಥ. ಸ್ಪೆಷಲ್ ದರ್ಶನ್ ಇದೆ, 100 rupees per head. ಇಲ್ಲಿ ಕಾರ್ ತೊಗೊಳಕ್ ಬಂದಾಗ ಡೈರೆಕ್ಟ್ ಹಂಗೆ ಹೋಗಿದ್ವಿ, ಬಟ್ ರೇಟಿಂಗ್ ಎಲ್ಲ ಅವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ದೇವಸ್ಥಾನದ ಟೈಮಿಂಗ್ಸ್ ಅಂತ ನೋಡೋದಾದ್ರೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1, ಸಂಜೆ 4ರಿಂದ ರಾತ್ರಿ 8:30 ಇರುತ್ತೆ. ಟೈಮ್ 10:20 ಆಯ್ತು. ಸೊ ರಶ್ ಅಷ್ಟೊಂದು ಇರಲಿಲ್ಲ. ಆಲ್ಮೋಸ್ಟ್ ಟೈಮ್ ಚೆಕ್ ಮಾಡಿಲ್ಲ, ಯಾಕಂದ್ರೆ ವಾಚ್ ಸ್ನಾನ ಮಾಡುವಾಗ ಇಟ್ಟಿದ್ದು ಅಲ್ಲೇ ಐತೆ. ಸೊ ಆಕ್ಚುಲಿ ಕಾರ್ನ ಪೂಜೆ ಮಾಡಿಸ್ಕೊಂಡು ಅವತ್ತೇ ಫಸ್ಟ್ ಟೈಮ್ ಲೈಫಲ್ಲೇ ಕಾರ್ ಓಡಿಸಿದ್ದು. ಹಿಂಗೆ ಬಂದು ಈ ಗ್ರೌಂಡಲ್ಲೇ ಒಂದು U-turn ನೋಡ್ಕೊಂಡು ಕೊನೆಗೆ ಈ ಪಾರ್ಕಿಂಗ್ ಹತ್ರ ಬಂದ್ಬಿಟ್ಟು ರಿವರ್ಸ್ ಗೇರ್ ಹಾಕೋದು ಹೆಂಗಂತ ಗೊತ್ತಿಲ್ಲದೆ ಬದಲಾಡ್ಕೊಂಡು ಮತ್ತೆ ಹೆಂಗೋ ಹೋಗಿ ಅವ್ನಿಗೆ ಫೋನ್ ಮಾಡಿ ಆಮೇಲೆ ಯೂಟ್ಯೂಬಲ್ಲೆಲ್ಲ ನೋಡಿ ರಿವರ್ಸ್ ಗೇರ್ ಹಾಕೊಂಡು ಹೋಗಿದ್ದು. ಅದೊಂಥರ ನಮ್ಮ ಕಕಾಶಿ ಬಂದಿದ್ದಿಲ್ಲೇ. ಸೊ ಇದಾಗಿತ್ತು ನಮ್ಮ ನಂಜುಂಡೇಶ್ವರ ಟೆಂಪಲ್ ನ ಒಂದು ಪ್ರವಾಸ. ಈ ವಿಡಿಯೋ ಇಷ್ಟ ಆದ ಪಕ್ಷದಲ್ಲಿ ಅದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರೂ ನೋಡೋಣ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ಓಕೆ ಬೆಂಗಳೂರು. ಈ ಹುಡುಗಿ ಯಾವ ಸ್ಕೂಲಿಂದ ಬಂದೈತೆ? ಯಾವ ಸ್ಕೂಲ್ ಅಕ್ಕ? ಮದರ್ ತೆರೇಸಾ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್.